ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿರುವುದು ಕರುನಾಡು ಸ್ತಬ್ಧ ಆಗತ್ತಾ ಅಥವಾ ಯಥಾವತ್ತಾಗಿ ಎಲ್ಲವೂ ಕೂಡ ಇರುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಏನಿರುತ್ತೆ ಏನಿರೋದಿಲ್ಲ. ಕರ್ನಾಟಕ ಅಖಂಡ ಕರ್ನಾಟಕ ಬಂದ್. ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ ಈಗಾಗಲೇ ಸ್ಪಷ್ಟವಾಗಿ ಬಂದ್ ಇರುತ್ತೆ ಅಂತ ಹೇಳಿ. ಎಂಇಎಸ್ ವಿರುದ್ಧ ಕರ್ನಾಟಕ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿರೋದು. ಬಹುತೇಕ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ. 20 ಬೇಡಿಕೆಗಳನ್ನು ಮುಂದಿಟ್ಟು ಬಂದ್ಗೆ ಕರೆ ನೀಡಲಾಗಿದೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿಗೆ ಪ್ಲಾನ್ ಕೂಡ ಮಾಡಿದ್ದಾರೆ. ಮೆರವಣಿಗೆಗೆ ಪೊಲೀಸರಿಂದ ಅನುಮತಿ ಸಿಕ್ಕಿಲ್ಲ. ಹೀಗಾಗಿ ಟೌನ್ ಹಾಲ್ ಮುಂದ್ಗಡೆನೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರುಗಳನ್ನು ವಶಕ್ಕೆ ಪಡೆಯುವಂತಹ ಕೆಲಸ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಬರೋಬ್ಬರಿ 20 ಬೇಡಿಕೆಗಳನ್ನ ಇಟ್ಕೊಂಡು ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಿದ್ದಾರೆ ವಾಟಾಳ್ ನಾಗರಾಜ್ ಮತ್ತು ತಂಡ. ಟೌನ್ ಹಾಲ್ ಇಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿ ಕೂಡ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಪೊಲೀಸರಿಂದ ಇನ್ನೂ ಕೂಡ ಇದ್ಯಾವುದಕ್ಕೂ ಅನುಮತಿ ಸಿಕ್ಕಿಲ್ಲ. ಇದರ ಜೊತೆಗೆ ಬಲವಂತವಾಗಿ ಬಂದ್ ಮಾಡೋಂಗಿಲ್ಲ, ಜನರಿಗೆ ತೊಂದರೆ ಕೊಡೋಂಗಿಲ್ಲ, ಯಾರಾದರೂ ಹೋಗಿ ಅಂಗಡಿ ಓಪನ್ ಮಾಡಿದ್ರೆ ಆ ಅಂಗಡಿ ಮುಚ್ಚೋಂಗಿಲ್ಲ, ಇಷ್ಟೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆ ರೀತಿ ಮಾಡಿದ್ರೆ ಹುಷಾರ್ ಅಂತ ಹೇಳಿದ್ದಾರೆ. ಈಗಾಗಲೇ ನೋಟಿಸ್ ಕೊಡುವಂತ ಕೆಲಸನೂ ಕೂಡ ಆಗ್ತಿದೆ ಪೊಲೀಸರಿಂದ. ಬನ್ನಿ, ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಬಂದ್ಗೆ ಯಾವ ರೀತಿಯ ರೆಸ್ಪಾನ್ಸ್ ಇದೆ ಅನ್ನೋ ವಿಚಾರವಾಗಿ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಗುಡ್ ಮಾರ್ನಿಂಗ್. ಹೇಗಿದೆ ಹುಬ್ಬಳ್ಳಿಯಲ್ಲಿ ವಾತಾವರಣ? ಅಲ್ಲಿನ ಜನ ಕರ್ನಾಟಕ ಬಂದ್ಗೆ ಜೈ ಎಂದಿದ್ದಾರಾ ಅಥವಾ ಯಥಾವತ್ ಬಸ್ಗಳು ಓಡಾಡೋದು, ಮಾರ್ಕೆಟ್ ಓಪನ್ ಇರೋದು, ಆಟೋಗಳು ಓಡಾಡ್ತಾ ಇರೋದು ಈ ರೀತಿ ಇದೆಯಾ? ಏನ್ ಹೇಳ್ತಾರೆ ಜನ ಅಲ್ಲಿ? ಎಸ್, ಖಂಡಿತ ಶ್ರೀಪಾದ್ ಪಟೇಲ್. ಏನಂದ್ರೆ ಬಹುತೇಕವಾಗಿ ಈ ಭಾಗದಲ್ಲಿ ಅಂದ್ರೆ ಯಾವುದೇ ಒಂದು ವಿಷಯವನ್ನು ಇಟ್ಕೊಂಡು ಕರ್ನಾಟಕ ಬಂದ್ಗೆ ಕರೆ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದೇ ರೀತಿ ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲಿ ಬಹುತೇಕ ಸಂಘಟನೆಗಳಿಂದ ಒಂದು ಬಂದ್ಗೆ ಬೆಂಬಲ ವ್ಯಕ್ತವಾಗುತ್ತೆ. ಆದರೆ ವಾಟಾಳ್ ನಾಗರಾಜ್ ಸೇರಿದಂತೆ ಬಹುತೇಕ ಕನ್ನಡ ಪರ ಸಂಘಟನೆಗಳು ಇವತ್ತು ಕರೆ ಕೊಟ್ಟಿರ್ತಕ್ಕಂಥ ಬಂದ್ಗೆ ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೆಂಬಲ ವ್ಯಕ್ತವಾಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಸದ್ಯ ನಾನೀಗ ಹುಬ್ಬಳ್ಳಿಯ ಹೃದಯ ಭಾಗ ಆಗಿರ್ತಕ್ಕಂಥ ಚೆನ್ನಮ್ಮ ವೃತ್ತದಲ್ಲಿ ಇದ್ದೀನಿ. ನಾನು ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಇವತ್ತಿನ ಬಂದ್ಗೆ ಯಾವುದೇ ರೀತಿಯಾದಂತಹ ಒಂದು ಬೆಂಬಲವನ್ನ ಯಾವುದೇ ಸಂಘಟನೆಗಳು ಇವತ್ತು ನೀಡಿಲ್ಲ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಆಟೋ ಚಾಲಕರ ಸಂಘಟನೆಗಳು ಇರಬಹುದು, ಅದೇ ರೀತಿ ಬಹುತೇಕ ಒಂದು ಸಂಘಟನೆಗಳು ಇವತ್ತು ಬಂದ್ಗೆ ಯಾವುದೇ ರೀತಿಯಾದಂತಹ ಬೆಂಬಲವನ್ನ ವ್ಯಕ್ತಪಡಿಸಿಲ್ಲ. ಯಾಕಂದ್ರೆ ಪ್ರಮುಖವಾಗಿ ಒಂದ್ ಕಡೆ ಸಂಘಟನಾಕಾರರಲ್ಲಿ ಸಾಕಷ್ಟು ಒಂದು ಒಲವು ಮೂಡ್ತಾ ಇಲ್ಲ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಬೆಳಗ್ಗೆಯಿಂದಲೇ ಕೂಡ ಎಂದಿನಂತೆ ಬಸ್ ಸಂಚಾರ ಇರಬಹುದು, ಆಟೋ ಸಂಚಾರ ಇರಬಹುದು, ಖಾಸಗಿ ವಾಹನಗಳ ಸಂಚಾರ ಕೂಡ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಒಂದ್ ಕಡೆ ಅಂಗಡಿ ಮುಂಗಟ್ಟುಗಳು ಕೂಡ ಬೆಳಿಗ್ಗೆ 5:30, 6 ಗಂಟೆಯಿಂದ ಏನು ಓಪನ್ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ನಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಬಂಧನ ವಾತಾವರಣ ಇಲ್ಲಿ ನಮಗೆ ಗೋಚರವಾಗ್ತಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಒಂದ್ ಕಡೆ ಈ ಭಾಗದ ಸಂಘಟನೆಗಳನ್ನ ಯಾವುದೇ ರೀತಿಯಾದಂತಹ ಅಂದ್ರೆ ವಾಟಾಳ್ ನಾಗರಾಜ್ ಇರಬಹುದು, ಅದೇ ರೀತಿ ಬೇರೆ ಬೇರೆ ಕನ್ನಡ ಪರ ಸಂಘಟನೆಗಳು ಏನಿದಾವೆ ಈ ಭಾಗದ ಸಂಘಟನೆಗಳ ಕಾರ್ಯಕರ್ತರನ್ನ ಒಂದ್ ಕಡೆ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನದ ಜೊತೆಗೆ ಒಂದ್ ಕಡೆ ಸಾರ್ವಜನಿಕರಿಗಿರ್ಬೋದು, ಅದೇ ರೀತಿ ಈಗಾಗಲೇ ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆ ಇರುವಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಅದೇ ರೀತಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದ್ ಕಡೆ ಈ ರೀತಿಯಾದಂತಹ ನಿರ್ಧಾರಗಳನ್ನ ಈ ಭಾಗದ ಸಂಘಟನೆಗಳು ತೆಗೆದುಕೊಂಡಿರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್, ಎಂದಿನಂತೆ ಅಂದ್ರೆ ಪ್ರತಿನಿತ್ಯವೂ ಯಾವ ರೀತಿ ಬಸ್ ಸಂಚಾರ ಇರುತ್ತೆ, ಆಟೋ ಸಂಚಾರ ಇರುತ್ತೆ, ಯಥಾವತ್ತಾಗಿ ಇವತ್ತು ನಡೀತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ನನ್ನ ಎಡಭಾಗದಲ್ಲೂ ಅದೇ ರೀತಿ ಬಲಭಾಗದಲ್ಲೂ ಕೂಡ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಇರಬಹುದು, ಹೋಟೆಲ್ಗಳು ಓಪನ್ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಬಂದ್ ಯಾವ ರೀತಿ ಕರೆ ಕೊಟ್ಟಿರ್ತಾರೆ, ಈ ಸಂದರ್ಭದಲ್ಲಿ ಆಟೋ ಚಾಲಕರಿರ್ಬೋದು, ಅದೇ ರೀತಿ ಬಸ್ ಸಂಚಾರ ಸ್ತಬ್ಧವಾದ್ರೆ ಸಾಕು, ಸಂಪೂರ್ಣವಾಗಿ ಬಂದ್ ಯಶಸ್ವಿ ಆಗುತ್ತೆ. ಆದ್ರೆ ಈ ಪರಿಸ್ಥಿತಿಯನ್ನ ಅಂದ್ರೆ ಇವತ್ತಿನ ಒಂದು ವಾತಾವರಣ ನೋಡ್ತಾ ಇದ್ರೆ ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲಿ ಯಾವುದೇ ರೀತಿಯಾದಂತಹ ಬಂಧನ ವಾತಾವರಣ ನಮಗೆ ಸಿಗ್ತಾ ಇಲ್ಲ. ಒಂದ್ ಕಡೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಏನು 25,000ಕ್ಕೂ ಅಧಿಕ ಆಟೋ ಚಾಲಕರಿದ್ದಾರೆ. ಆ ಆಟೋ ಚಾಲಕರ ಸಂಘಟನೆಗಳೊಂದು ಕೂಡ ಒಂದ್ ಕಡೆ ಇವತ್ತು ಬಂದ್ಗೆ ಯಾವುದೇ ರೀತಿಯಾದಂತಹ ಬೆಂಬಲ ಕೂಡ ವ್ಯಕ್ತವಾಗಿಲ್ಲ ಅಂತಾನೆ ಹೇಳಬಹುದು. ಶ್ರೀಪಾದ್ ಪಾಟೀಲ್, ಒಟ್ಟಾರೆಯಾಗಿ ಬೆಳಗ್ಗೆಯಿಂದ ಎಂದಿನಂತೆ ವಾಣಿಜ್ಯಗಿರಿ ಹುಬ್ಬಳ್ಳಿ ಈ ಬಂದ್ಗೆ ಸ್ತಬ್ಧ ಆಗಬೇಕಾಗಿತ್ತು. ಆದ್ರೆ ಎಂದಿನಂತೆ ವಾಹನ ಸಂಚಾರ ಇರಬಹುದು, ಹೋಟೆಲ್ಗಳಿರ್ಬೋದು, ಅಂಗಡಿ ಮುಂಗಟ್ಟುಗಳಿರ್ಬೋದು, ಯಥಾವತ್ತಾಗಿ ಇವತ್ತು ಓಪನ್ ಆಗಿರುವಂತಹ ಒಂದು ಚಿತ್ರಣ ನಮಗೆ ಇಲ್ಲಿ ಕಾಣಸಿಗ್ತಾ ಇದೆ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ. ಸೊ ಹುಬ್ಬಳ್ಳಿಯಲ್ಲಿ ಸರ್ಕಾರಿ ಬಸ್ಗಳೆಲ್ಲ ಓಡಾಡ್ತಾ ಇವೆ, ಆಟೋಗಳು ಓಡಾಡ್ತಾ ಇವೆ, ಜನರ ಸಂಚಾರ ಇದೆ.
ಕಿತ್ತೂರು ಚೆನ್ನಮ್ಮ ಸರ್ಕಲ್ ಇಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ ಮಾಹಿತಿಯನ್ನು ನೀಡ್ತಾ ಇದ್ರು, ಗಮನಿಸ್ತಾ ಇದ್ವಿ ನಾವು. ಈಗ ಮತ್ತೊಂದು ಕಡೆ ಮಂಗಳೂರಲ್ಲಿ ಕರ್ನಾಟಕ ಬಂದ್ಗೆ ನೋ ರೆಸ್ಪಾನ್ಸ್. ಮಂಗಳೂರಿನಲ್ಲಿ ಬಂದ್ಗೆ ಕರೆಯನ್ನ ನೀಡಿಲ್ಲ ಸಂಘಟನೆಗಳು. ಎಂದಿನಂತೆ ಬಸ್ ಸಂಚಾರ ಆರಂಭ ಇದೆ, ರಸ್ತೆಗಳಿಗೆ ಆಟೋ ಇಳಿದಿವೆ, ಸರ್ಕಾರಿ ಬಸ್ಗಳು ಓಡಾಡ್ತಾ ಇವೆ. ಯಾವುದೇ ರೀತಿಯ ವ್ಯತ್ಯಯ ಇಲ್ಲ. ಮಂಗಳೂರಿನಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಿರುವ ಹಿನ್ನೆಲೆ ಸದ್ಯಕ್ಕೆ ಈ ರೀತಿಯ ಬೆಳವಣಿಗೆ ಆಗ್ತಾ ಇರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ರಸ್ತೆಗಿಳಿದ ಆಟೋ, ಟ್ಯಾಕ್ಸಿ, ಓಲಾ, ಊಬರ್ ಎಲ್ಲಾ ಕಡೆನೂ ಕೂಡ ಆರಂಭ ಇದೆ. ಇನ್ನು ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಮಂಗಳೂರಿನ ಜ್ಯೋತಿ ಸರ್ಕಲ್ನ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಆಟೋ ಸ್ಟ್ಯಾಂಡ್ ಅಲ್ಲಿ ಆಟೋಗಳು ಫುಲ್ ಇದೆ, ಆಟೋಗಳು ಓಡಾಡ್ತಾ ಇದೆ, ಸರ್ಕಾರಿ ಬಸ್ಗಳು ಓಡಾಡ್ತಾ ಇದೆ, ಜನ ಓಡಾಡ್ತಾ ಇದ್ದಾರೆ. ಅಂಗಡಿ ಮುಂಗಟ್ಟುಗಳು ಮಾರ್ನಿಂಗ್ ಟೈಮ್ ನಿಧಾನಕ್ಕೆ ಅವು ಕೂಡ ಓಪನ್ ಆಗ್ತಾ ಇವೆ. ಮಾರ್ಕೆಟ್ಗಳಿಗೆ ಯಾವುದೇ ರೀತಿ ಎಫೆಕ್ಟ್ ತಟ್ಟಿಲ್ಲ. ಸೊ ಈ ರೀತಿ ವಾತಾವರಣ ಸದ್ಯಕ್ಕೆ ಮಂಗಳೂರಿನಲ್ಲಿದೆ. ಅಲ್ಲಿನ ಸಂಘಟನೆಗಳು ಕೂಡ ಬಂದ್ಗೆ ಕರೆಯನ್ನ ನೀಡಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡಿ, ಜ್ಯೋತಿ ಸರ್ಕಲ್ ಅಲ್ಲಿ ಕೆಎಸ್ಆರ್ಟಿಸಿ ಬಸ್ ಹೊರಟಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಬಸ್ ಸಂಚಾರ, ಖಾಸಗಿ ಬಸ್ಗಳು ಕೂಡ ಓಡಾಡ್ತಾ ಇದೆ. ಮಂಗಳೂರಿನಲ್ಲಿಯೂ ಕೂಡ ಕರ್ನಾಟಕ ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಅಂತ ಹೇಳಿಕೊಳ್ಳುವಂತ ರೆಸ್ಪಾನ್ಸ್ ಇಲ್ಲ. ಇದು ಈ ಕಡೆ ಮೈಸೂರಿನ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲಿಯೂ ಕೂಡ ಸರ್ಕಾರಿ ಬಸ್ಗಳು ಓಡಾಡ್ತಾ ಇದೆ. ಅಲ್ಲಿಯೂ ಕೂಡ ಯಾವುದೇ ರೀತಿಯ ಬಂದ್ಗೆ ಅಂತ ಪ್ರತಿಕ್ರಿಯೆ ಇಲ್ಲ. ಜನ ಓಡಾಡ್ತಾ ಇದ್ದಾರೆ. ಆದಾಗ್ಯೂ ಪೊಲೀಸರು ಅವರು ಕರ್ತವ್ಯ ನಿರತರಾಗಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋ ಲೆಕ್ಕದಲ್ಲಿ ಎಲ್ಲವನ್ನ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಮಂಗಳೂರಿನಲ್ಲಿ ನಾವು ಗಮನಿಸ್ತಾ ಇದ್ವಿ ಈಗ ದೃಶ್ಯಗಳಲ್ಲಿ ಜ್ಯೋತಿ ಸರ್ಕಲ್ ಸುತ್ತಮುತ್ತ ಬಸ್ಗಳು ಓಡಾಡ್ತಾ ಇವೆ, ಕೆಎಸ್ಆರ್ಟಿಸಿ ಬಸ್ಗಳು, ಜನ, ಅಂಗಡಿ ಮುಂಗಟ್ಟು, ಆಟೋ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಾಪಟ್ಟೆ ಆಟೋಗಳು. ಸೊ ಬಂದ್ ಎಫೆಕ್ಟ್ ಅಲ್ಲಿ ಇಲ್ಲ ಅನ್ನೋಂಗಾಯ್ತು. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಹೌದು, ಮಂಗಳೂರಿನಲ್ಲಿ ಬಂದ್ಗೆ ಯಾವುದೇ ರೀತಿಯಂತ ರೆಸ್ಪಾನ್ಸ್ ವ್ಯಕ್ತ ಆಗ್ತಿಲ್ಲ. ನಾನೀಗ ಮಂಗಳೂರಿನ ಪ್ರಮುಖ ವೃತ್ತವಾದಂತಹ ಜ್ಯೋತಿ ವೃತ್ತದಲ್ಲಿದ್ದೇನೆ. ಇಲ್ಲಿನ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಯಾವುದೇ ರೀತಿಯಂತ ಬಂದ್ಗೆ ಇಲ್ಲಿ ರೆಸ್ಪಾನ್ಸ್ ವ್ಯಕ್ತ ಆಗ್ತಾ ಇಲ್ಲ. ಎಲ್ಲ ವಾಹನಗಳು ಓಡಾಟ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಸರ್ಕಾರಿ ಬಸ್ಗಳಾಗಿರುವುದು, ಜೊತೆಗೆ ಖಾಸಗಿ ಬಸ್ಗಳು ಕೂಡ ಇಲ್ಲಿನ ಸಂಚಾರವನ್ನು ಆರಂಭಿಸಿರುವಂತದ್ದು. ಪ್ರಮುಖವಾಗಿ ಮಂಗಳೂರಿನ ದೃಷ್ಟಿಯಲ್ಲಿ ಹೇಳುವುದಾದ್ರೆ ಇಲ್ಲಿನ ಜೀವನಾಡಿ ಅಂದ್ರೆ ಇಲ್ಲಿನ ಸಿಟಿ ಬಸ್ಗಳು ಮತ್ತು ಇತರ ಖಾಸಗಿ ಬಸ್ಗಳು, ಇವುಗಳು ಏನಾದ್ರೂ ಬಂದ್ಗೆ ಕರೆ ನೀಡಿದ್ರೆ ಆಲ್ಮೋಸ್ಟ್ ಮಂಗಳೂರು ಬಂದ್ ಆಗುತ್ತೆ. ಆದ್ರೆ ಖಾಸಗಿ ಬಸ್ಗಳ ಚಾಲಕರ ಮಾಲಕರ ಒಕ್ಕೂಟ ಏನಿದೆ, ಇವರಿಂದ ಯಾವುದೇ ರೀತಿಯಂತ ಬಂದ್ಗೆ ರೆಸ್ಪಾನ್ಸ್ ವ್ಯಕ್ತ ಆಗ್ತಾ ಇಲ್ಲ, ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ. ಹೀಗಾಗಿ ಖಾಸಗಿ ಬಸ್ಗಳು ಸಂಚಾರವನ್ನು ಬೆಳಗ್ಗಿನಿಂದಲೇ ಆರಂಭಿಸಿರುವಂತದ್ದು. ಹೀಗಾಗಿ ಜನಜೀವನ ಕೂಡ ಸಹಜ ಸ್ಥಿತಿಯಲ್ಲಿದೆ. ಜನರು ಬಸ್ಗಳಲ್ಲಿ ಓಡಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಬೇರೆ ಬೇರೆ ವಾಹನಗಳು ಅಂದ್ರೆ ಟ್ಯಾಕ್ಸಿಗಳಾಗಿರ್ಬೋದು, ಆಟೋ ರಿಕ್ಷಾಗಳಾಗಿರ್ಬೋದು, ಇತರ ವಾಹನಗಳು ಕೂಡ ಇವತ್ತು ಬೆಳಗ್ಗಿನಿಂದಲೇ ಸಂಚಾರವನ್ನು ಆರಂಭಿಸಿರುವಂತದ್ದು. ಬಂದ್ನ ಬಿಸಿಯೇ ಮಂಗಳೂರಿನಲ್ಲಿ ಇಲ್ಲದೆ ಇರುವಂತದ್ದು. ಜೊತೆಗೆ ನೀವು ಸರ್ಕಾರಿ ಬಸ್ಗಳು ಕೂಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ, ಜೊತೆಗೆ ಹೊರ ಜಿಲ್ಲೆಗಳಿಗೂ